ತಮ್ಮೆಲ್ಲರಿಗೂ ಸಂವಿಧಾನ ಜಾರಿಗೆಯಾದ 77ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ತಾವೆಲ್ಲರೂ ಅನ್ಕೋಬಹುದು ಇದೇನು ಹೊಸದಾಗಿ ಹೇಳ್ತಾ ಇದ್ದಾರೆ ಅಂತ. ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ. ಪ್ರತಿ ವರ್ಷ ನಾವು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೇವೆ. ಪ್ರತಿ ವರ್ಷ ನಾವು ಗಣತಂತ್ರ ದಿವಸ ಅಂತ ಆಚರಣೆ ಮಾಡ್ತೇವೆ. ಇದೇನು ಹೊಸದಾಗಿ ಹೇಳ್ತಾ ಇದ್ದಾರೆ ಇವರು ಅಂತ ಯೋಚನೆ ಮಾಡ್ಬೋದು ನೀವು. ನಾನೇನು ಜಾಸ್ತಿ ಹೇಳೋದಿಲ್ಲ, ಮೇನ್ ಕಾನ್ಸೆಪ್ಟ್ ಹೇಳ್ತೇನೆ. ಪ್ರತಿ ವರ್ಷ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿವಸ ಅಂತ ಆಚರಣೆ ಮಾಡ್ತೇವೆ. ಯಾಕಂತಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ನಾವು ಪಡೆದಿದ್ದೇವೆ. ಹಾಗಾಗಿ ನಾವು ಸ್ವಾತಂತ್ರ್ಯ ದಿವಸ ಅಂತ ಆಚರಣೆ ಮಾಡ್ತೇವೆ. ಆದರೆ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿರುವಂಥ ದಿವಸ. ಆದರೆ ಪ್ರತಿ ವರ್ಷ ನಾವು ಜನವರಿ 26ನ ಯಾಕೆ ಸಂವಿಧಾನ ಜಾರಿಗೆ ಬಂದ ದಿವಸ ಅಂತ ಆಚರಣೆ ಮಾಡೋದಿಲ್ಲ? ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಈ ಒಂದು ಯೋಚನೆ ಮಾಡಬೇಕಾಗಿದೆ. ಪ್ರತಿಯೊಂದು ಅಧಿಕಾರಿಯೂ ಈ ಒಂದು ಯೋಚನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬ ನಾಗರಿಕನೂ ಈ ಒಂದು ಯೋಚನೆ ಮಾಡಬೇಕಾಗಿದೆ. ಏನೋ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಪ್ರತಿ ವರ್ಷನೂ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗಣರಾಜ್ಯೋತ್ಸವ ಅನ್ನೋ ಪದಕ್ಕೂ ಅರ್ಥ ಇದೆ. ಗಣ ಅಂದರೆ ಕೂಡಿಸು, ರಾಜ ಅಂದರೆ ಕಾಮನ್ ಆಗಿ ರಾಜ್ಯಗಳು, ಸ್ಟೇಟ್. ಇದು ಯಾವಾಗ ಆಚರಣೆ ಮಾಡ್ಬೇಕು ನಾವು? ಅಂದರೆ ಈ ಪದ ಬಳಕೆ ಯಾವಾಗ ಮಾಡ್ಬೇಕಂತಂದರೆ, ನಾವು ಸೆಪ್ಟೆಂಬರ್ 17 ಅಂತ ಆಚರಣೆ ಮಾಡ್ತೇವಲ್ಲ, ನಮ್ಮದು ಕರ್ನಾಟಕ ಏಕೀಕರಣ ಅಂತ, ಕಲ್ಯಾಣ ಕರ್ನಾಟಕ ಏಕೀಕರಣ ಅಂತ. ಆ ಒಂದು ಮೂಮೆಂಟ್ನಲ್ಲಿ ಏನಪ್ಪ ಅಂತಂದರೆ ಎಲ್ಲ ರಾಜ್ಯಗಳ ಒಕ್ಕೂಟ ಆಗಿರುವಂತಹ ಸಮಯ. ಹಾಗಾಗಿ ಈ ಒಂದು ಗಣರಾಜ್ಯ ಅನ್ನೋ ಪದ ಆ ಒಂದು ಸಮಯದಲ್ಲಿ, ಅಂದರೆ ರಾಜ್ಯಗಳು ವಿಲೀನವಾದ ಸಮಯದಲ್ಲಿ ಬಳಕೆ ಮಾಡಿದರೆ ಬಹಳಷ್ಟು ಉತ್ತಮವಾಗ್ತದೆ. ಆದರೆ